ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸಿನಿಮಾ ಕ್ಷೇತ್ರ ಒಂದು ದೊಡ್ಡ ಸಾಗರ ಇದ್ದಂತೆ. ಅಲ್ಲಿ ಹಲವರು ಬರ್ತಾರೆ ಹೋಗ್ತಾರೆ, ಕೆಲವರು ಬೆಳಿತಾರೆ ನೆಲೆಯೂರ್ತಾರೆ. ಇನ್ನು ಒಬ್ಬ ಕಲಾವಿದ ಬೆಳಿಬೇಕು ಅಂದ್ರೆ ಇನ್ನೊಬ್ಬ ಕಲಾವಿದ ಆತನಿಗೆ ಹೆಗಲು ಕೊಡಲೇಬೇಕು. ಆಗ ಮಾತ್ರ ಸಿನಿಮಾ ಜೊತೆಗೆ ಸಿನಿಮಾದಲ್ಲಿ ನಟಿಸುವ ಕಲಾವಿದರು ಕೂಡ ಬೆಳೆಯಲು ಸಾಧ್ಯ. ಇಂತಹ ಅನುಭವದ ಮಾತುಗಳನ್ನು ಆಡಿದ್ದು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು ಬಹುದೊಡ್ಡ ಹೆಸರು. ಅವರು ಹಲವು ಸಿನಿಮಾ ನಿರ್ಮಾಣ ಅಂದ್ರೆ ಹೀಗಿರಬೇಕು ಅಂತ ಕಲಿಸಿಕೊಟ್ಟಂತಹ ಸಿನಿಮಾಗಳು. ಒಬ್ಬ ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ನಾಯಕ ನಟನಾಗಿ ಕ್ರೇಜಿ ಸ್ಟಾರ್ ಹಲವು ಸಿನಿಮಾಗಳ ಹೊಣೆ ಹೊತ್ತು ಅವುಗಳನ್ನ ಸಕ್ಸಸ್ಫುಲ್ ಸಿನಿಮಾ ಮಾಡಿದ್ದಾರೆ. ಇಂದು ಸಿನಿಮಾ ರಂಗದಲ್ಲಿ ಅವರು ತುಸು ಹಿಂದೆ ಬಿದ್ದಿರಬಹುದು, ಆದರೆ ಒಂದು ಸಿನಿಮಾದ ಬಗ್ಗೆ ಹೊಸ ರೀತಿಯ ಕಲ್ಪನೆಯನ್ನ ಜನರಿಗೆ ಪರಿಚಯಿಸಿದವರೇ ರವಿ ಮಾಮಾ. ಅರ್ಜುನ್ ಗೌಡ ಸಿನಿಮಾದ ಇವೆಂಟ್ ಒಂದರಲ್ಲಿ ಭಾಗವಹಿಸಿದ ರವಿಚಂದ್ರನ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಗಲಿದ ರಾಮು ಅವರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರು. ರಾಮನ ನೆನೆದು ವೇದಿಕೆಯಲ್ಲಿ ಕಣ್ಣೀರು ಹಾಕಿದ ಮಾಲಾಶ್ರೀ ಅವರಿಗೆ ಸಮಾಧಾನ ಮಾಡುವ ರೀತಿಯಲ್ಲಿ ಮಾತನಾಡಿದ ರವಿಚಂದ್ರನ್ ಅವರು ರಾಮು ಜೊತೆಗಿನ ತಮ್ಮ ಸ್ನೇಹ ಹಾಗೂ ಸಿನಿಮಾ ನಿರ್ಮಾಣದ ಬಗ್ಗೆ ಮಾತನಾಡಿದ್ರು. ರವಿಚಂದ್ರನ್ ಹಾಗೂ ರಾಮು ಅವರು ರಾಮು ಪ್ರೊಡಕ್ಷನ್ ಅಡಿಯಲ್ಲಿ ಶಕುನಿ ಎನ್ನುವ ಚಿತ್ರವನ್ನ ನಿರ್ಮಿಸ್ತಾ ಇದ್ರು. ಈ ಚಿತ್ರ ಭಾಗಶಃ 40% ಚಿತ್ರೀಕರಣ ಪೂರ್ಣಗೊಂಡಿತ್ತು. ಆದರೆ ಅಚಾನಕ್ಕಾಗಿ ಒಂದು ದಿನ ರಾಮು ಅವರು ರವಿಚಂದ್ರನ್ ಅವರನ್ನ ಭೇಟಿ ಮಾಡ್ತಾರೆ. ಸರ್, ಈ ಚಿತ್ರದಲ್ಲಿ ನಿಮ್ಮ ಗೆಟಪ್ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಅಂತ ರವಿಚಂದ್ರನ್ ಅವರ ಬಳಿ ಹೇಳ್ತಾರೆ. ಅರ್ಧ ಸಿನಿಮಾ ಚಿತ್ರಣವೇ ಮುಗಿದು ಹೋಗಿದೆ, ಈ ಗೆಟಪ್ ಚೆನ್ನಾಗಿಲ್ಲ ಅಂದ್ರೆ ಹೇಗೆ ಅಂತ ರವಿ ಸರ್ ನಿರ್ಮಾಪಕ ರಾಮು ಅವರನ್ನ ಕೇಳಿದ್ದಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ರಾಮು ಚಿತ್ರವನ್ನ ಪೂರ್ಣಗೊಳಿಸುವುದಕ್ಕೆ ಇಷ್ಟಪಟ್ಟಿಲ್ಲ. ಹಾಗಾಗಿ ಶಕುನಿಯನ್ನ ಅರ್ಧದಲ್ಲಿ ನಿಲ್ಲಿಸಿದ ರವಿಚಂದ್ರನ್ ಅವರು ರಾಮು ಅವರಿಗೆ ಒಂದು ಮಾತನ್ನ ಕೊಡ್ತಾರೆ. ನಾನು ನಿಮಗೆ ಒಂದು ಚಿತ್ರವನ್ನ ಮಾಡಿಕೊಡುತ್ತೇನೆ, ಅದು ಸಂಪೂರ್ಣ ನನ್ನ ಜವಾಬ್ದಾರಿ, ನನ್ನ ಇಷ್ಟಕ್ಕೆ ಬಿಟ್ಟು ಬಿಡಿ ಎಂದು ಹೇಳುತ್ತಾರೆ. ಅಂತೆಯೇ ಸೆಟ್ಟೇರಿತು ರವಿಚಂದ್ರನ್ ಅವರ ಮಲ್ಲ ಸಿನಿಮಾ. ತಾವು ಮಾತು ಕೊಟ್ಟಂತೆ ರವಿಚಂದ್ರನ್ ಅವರು ಹಿಟ್ ಸಿನಿಮಾ ಒಂದನ್ನ ರಾಮು ಪ್ರೊಡಕ್ಷನ್ಗೆ ನಿರ್ಮಿಸಿ ಕೊಟ್ಟಿದ್ದಾರೆ. ಈ ಅನುಭವವನ್ನ ಹಂಚಿಕೊಂಡ ರವಿಚಂದ್ರನ್ ಅವರು ಮಾಲಾಶ್ರೀ ಅವರ ಕುರಿತು ಈ ರೀತಿ ಹೇಳಿದ್ದಾರೆ. ರಾಮಾಚಾರಿ ಸಿನಿಮಾದಲ್ಲಿ ಮಾಲಾಶ್ರೀ ಹೇಗೆ ನನ್ನ ಜೊತೆ ಸೇರಿ ನನ್ನನ್ನ ಮೇಲೆ ಕೆತ್ತಿದ್ರು, ಹಾಗೆ ನಾನು ಮಲ್ಲ ಸಿನಿಮಾವನ್ನ ಮಾಡಿ ಆ ಋಣವನ್ನ ತೀರಿಸಿದ್ದೇನೆ ಎಂದು ರವಿಚಂದ್ರನ್ ಹೇಳಿದ್ದಾರೆ. ರಾಮು ಪ್ರೊಡಕ್ಷನ್ ಅಡಿಯಲ್ಲಿ ಸಿನಿಮಾದ ಎಲ್ಲಾ ದಿಗ್ಗಜ ನಟರು ಸಿನಿಮಾ ಮಾಡಿದ್ದಾರೆ. ಈ ಬಗ್ಗೆಯೂ ರವಿಚಂದ್ರನ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಲಾಶ್ರೀ ಅವರ ಬಳಿ ಮಲ್ಲ 2 ಚಿತ್ರವನ್ನ ಮಾಡ್ತೀನಿ, ಅಲ್ಲಿ ನೀನು ಹೀರೋಯಿನ್ ಆಗ್ತೀಯಾ ಅಂತ ವೇದಿಕೆಯಲ್ಲಿ ಕೇಳಿ ಎಲ್ಲರನ್ನ ನಗಿಸಿದ್ರು ರವಿಚಂದ್ರನ್. ಅಥವಾ ನಿನ್ನ ಮಗಳ ಜೊತೆಗೆ ಈ ಸಿನಿಮಾ ಮಾಡ್ತೀನಿ, ಅದು ಬೇಡ ಅಂದ್ರೆ ನನ್ನ ಮಗನ ಜೊತೆ ನಿನ್ನ ಮಗಳನ್ನ ಹೀರೋಯಿನ್ ಆಗಿ ಆಯ್ಕೆ ಮಾಡ್ತೀನಿ ಅಂತ ನಗುವಿನ ಚಟಾಕಿಯನ್ನ ಹಾರಿಸಿದ್ರು ರವಿ ಮಾಮಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಮಸ್ಕಾರ.